Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಅನ್ನು ನೋಡ್ತಾ ಹೋಗೋಣ. ಹೊಳೆನರಸೀಪುರ ಪೊಲೀಸರ ವಶಕ್ಕೆ ಈಗಾಗಲೇ ದೇವರಾಜೇಗೌಡ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನಿಂದ ಈಗ ಹೊಳೆನರಸೀಪುರಕ್ಕೆ ಅವರನ್ನ ಹಸ್ತಾಂತರಿಸಲಾಗಿದೆ. ಯಾಕಂದರೆ ನಿನ್ನೆ ಸಿಕ್ಕಂಥ ಒಂದು ಮಾಹಿತಿಯ ಮೇರೆಗೆ ಹೊಳೆನರಸೀಪುರದ ಪೊಲೀಸರು ಚಿತ್ರದುರ್ಗದ ಪೊಲೀಸರಿಗೆ ಮಾಹಿತಿ ನೀಡಿದರು. ಆ ಭಾಗದಲ್ಲಿ ಹಿರಿಯೂರಿನಲ್ಲಿ ಒಬ್ಬ ನಮಗೆ ಬೇಕಾದಂಥವ್ರು ಇದ್ದಾರೆ, ಅವರನ್ನು ನೀವು ವಶಕ್ಕೆ ಪಡೀರಿ ಅಂಥೇಳಿ. ಅದಾದ ನಂತರ ಹಿರಿಯೂರಿನ ಪೊಲೀಸರಿಂದ ಈಗ ಹೊಳೆನರಸೀಪುರ ಪೊಲೀಸರು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. ಹೊಳೆನರಸೀಪುರಕ್ಕೆ ಕರ್ಕೊಂಡು ಬಂದಿದ್ದಾರೆ. ಈಗ ಸದ್ಯಕ್ಕೆ CPI ಕಚೇರಿ, ಹೊಳೆನರಸೀಪುರದ CPI ಕಚೇರಿಯಲ್ಲಿ ದೇವರಾಜೇಗೌಡ ಇದ್ದಾರೆ. ಇನ್ನು ಬೆಳಿಗ್ಗೆನೇ ವಕೀಲ ಸುನೀಲ್ ಅವ್ರನ್ನ ಭೇಟಿ ಆಗಬೇಕು ಅಂಥೇಳಿ ಬಂದಿದ್ದರು. ಅವ್ರನ್ನ ಈಗ ಭೇಟಿಗೆ ಅಂಥೇಳಿ ಅವಕಾಶವನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಆಗಮಿಸಿರುವಂಥ ವಕೀಲ ಸುನೀಲ್ ಹೊಳೆನರಸೀಪುರ ಪೊಲೀಸರ ವಶದಲ್ಲಿರುವಂಥ ದೇವರಾಜೇಗೌಡ ಅವರನ್ನು ಈಗ ಭೇಟಿ ಮಾಡಿದ್ದಾರೆ. ಪ್ರಮುಖವಾಗಿ 2 ಪ್ರಕರಣಗಳೀಗ ಇವ್ರ ಮೇಲೆ ದಾಖಲಾಗಿರುವಂಥದ್ದು ದೇವರಾಜೇಗೌಡ ಅವರ ಮೇಲೆ. ಸೊ ಒಂದು, ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ. ಜೊತೆಗೆ ಅದನ್ನು ಖಾಸಗಿ ವಿಡಿಯೋವನ್ನು ಅವರು ರೆಕಾರ್ಡ್ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ. ಇನ್ನೊಂದು ಅಟ್ರಾಸಿಟಿ ಕೇಸ್ ಕೂಡ ದೇವರಾಜೇಗೌಡ ಮೇಲೆ ಈಗ ದಾಖಲಾಗಿದೆ. ಈ 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದೇವರಾಜೇಗೌಡ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಈಗ ಮುಂದಿನ ಪ್ರೊಸೀಜರ್ ಮೆಡಿಕಲ್ ಮಾಡಿಸಿ ಅದಾದ ನಂತರ ಜಡ್ಜ್ ಮುಂದೆಯೂ ಕೂಡ ಅವ್ರನ್ನ ಹಾಜರುಪಡಿಸಬೇಕಾಗತ್ತೆ. ಇದೆಲ್ಲವೂ ಕೂಡ ಪ್ರೊಸೀಜರ್ಸ್ ಇವತ್ತು ನಡೆಯುತ್ತೆ. ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸುವಂಥ ಒಂದು ಸಾಧ್ಯತೆ ಇದೆ. ಮಧ್ಯಾಹ್ನದಷ್ಟರಲ್ಲಿ ಬಹುಶಃ ಹಾಜರುಪಡಿಸ್ಬೋದು ಅಂತ ಹೇಳಲಾಗ್ತಾ ಇದೆ. ಇನ್ನು ವಕೀಲ ದೇವರಾಜೇಗೌಡಗೂ ಕೂಡ ಸಾಲು ಸಾಲು ಸಂಕಷ್ಟ ಈಗ ಎದುರಾಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನುವಂಥ ಒಂದು ಪ್ರಕರಣ ಏನಿದೆಯಲ್ಲ, ಆ ಒಂದು ಆರೋಪ, ಆ ಕೇಸ್ನಲ್ಲಿ ಈಗ ಅರೆಸ್ಟ್ ಆಗಿರುವಂಥದ್ದು. ದೇವರಾಜೇಗೌಡ ವಿರುದ್ಧ ರೇಪ್ ಕೇಸ್ ಕೂಡ ದಾಖಲಾಗಿದೆ ಇವ್ರ ವಿರುದ್ಧವು. ನಿನ್ನೆ ಸಂತ್ರಸ್ತೆಯ ಮರು ಹೇಳಿಕೆಯನ್ನು ದಾಖಲಿಸಿಕೊಂಡ್ರು. ಅದನ್ನು ಆಧರಿಸಿ ಒಂದು FIR ಅನ್ನು ಮಾಡ್ಕೊಂಡಿದ್ದಾರೆ. IPC ಸೆಕ್ಷನ್ 376 ಅಡಿ ಅತ್ಯಾಚಾರ ಕೇಸ್ ಕೂಡ ಈಗ ದಾಖಲಾಗಿದೆ ಇವ್ರ ಮೇಲೆ. ದೇವರಾಜೇಗೌಡರನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ವಿಚಾರಣೆಯನ್ನು ನಡೆಸ್ತಾರೆ. ಇನ್ನು ಕೋರ್ಟ್ ಮುಂದೆಯೂ ಕೂಡ ಹಾಜರುಪಡಿಸಬೇಕಾಗುತ್ತೆ. ಮೊದಲು IPC ಸೆಕ್ಷನ್ 354A, 354C, 448 ಇದನ್ನು ಮಾತ್ರ ಹಾಕಿದ್ರು. ಈಗ ರೇಪ್ ಕೇಸ್ ಕೂಡ ಆಗಿದೆ. 376 ಅಡಿ ಕೂಡ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ನಿನ್ನೆ ಸಂತ್ರಸ್ತೆಯ ಹೇಳಿಕೆಯನ್ನು, ಮರು ಹೇಳಿಕೆಯನ್ನು ದಾಖಲಿಸಿಕೊಂಡ್ರು. ಅದಾದ ನಂತರ ಈ ಸೆಕ್ಷನನ್ನು ಈಗ ಆ್ಯಡ್ ಮಾಡಿದ್ದಾರೆ. ಸೊ ಏಪ್ರಿಲ್ 1ನೇ ತಾರೀಕು ನೀಡಿದಂಥ ಒಂದು ಕೇಸ್ ಇದು. ಈ ಮುಂಚೆ ಬಂದಂಥ ಒಂದು ಪ್ರಕರಣ ಏನಿತ್ತು ಅದಕ್ಕೆ ಈಗ ಹೊಸ ಸೆಕ್ಷನನ್ನು ಸೇರ್ಪಡೆ ಮಾಡಿದ್ದಾರೆ. ನಿನ್ನೆನೇ ಅತ್ಯಾಚಾರ ಆರೋಪ ಕೇಸ್ ಸೆಕ್ಷನನ್ನು ಸೇರಿಸಿದ್ರು. ಮಹಿಳೆಯ ವೈದ್ಯಕೀಯ ಪರೀಕ್ಷೆ ಬಳಿಕ ಈಗ ವಕೀಲ ದೇವರಾಜೇಗೌಡ ಅವರನ್ನು ಬಂಧಿಸಿದ್ದಾರೆ. ಅತ್ಯಾಚಾರ ಆರೋಪದ ಹಿನ್ನೆಲೆಯಲ್ಲಿ ಬಂಧನ ಮಾಡಿದ್ದಾರೆ. ದೇವರಾಜೇಗೌಡರನ್ನ ಬಂಧಿಸಿ ಈಗಾಗಲೇ ಹೊಳೆನರಸೀಪುರ ಠಾಣೆಯಲ್ಲಿ ಇಟ್ಕೊಂಡಿದ್ದಾರೆ ಸದ್ಯಕ್ಕೆ. ಈಗ ನೆಕ್ಸ್ಟ್ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ನಂತರ ಅವರನ್ನು ಮತ್ತಷ್ಟು ದಿನಗಳ ಕಾಲ ವಿಚಾರಣೆಗೆ ಅಂಥೇಳಿ ತಮ್ಮ ಸುಪರ್ದಿಗೆ ಪಡೆಯುವಂಥ ಸಾಧ್ಯತೆಗಳಿವೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.